ಪ್ರಿಯ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇವತ್ತಿನ ಸುದ್ದಿ ಏನು ಅಂತ ತಿಳಿಯೋಣ ಬನ್ನಿ. ಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಇದು ನೀರು, ಗಾಳಿ, ಆಹಾರದ ಮೂಲಕ ದೇಹ ಸೇರುತ್ತದೆ. ಪ್ಲಾಸ್ಟಿಕ್ ಸುಟ್ಟಾಗ ಡಯಾಕ್ಸಿನ್ ಅನ್ನುವ ವಿಷ ಅನಿಲವು ಬಿಡುಗಡೆ ಆಗುತ್ತದೆ. ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ 1986ರಲ್ಲಿ ತೀರಾ ಅಪಾಯಕಾರಿ ತ್ಯಾಜ್ಯವನ್ನು ಉತ್ಪಾದಿಸುವ 20 ರಾಸಾಯನಿಕ ಪಟ್ಟಿಯೊಂದನ್ನ ತಯಾರಿಸಿತು. ಅದರಲ್ಲಿ ಮೊದಲ 5 ರಾಸಾಯನಿಕ ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಪ್ಲಾಸ್ಟಿಕ್ ಅಂಶ ದೇಹಕ್ಕೆ ಸೇರಿಕೊಂಡರೆ ವಿವಿಧ ರೀತಿಯ ಕ್ಯಾನ್ಸರ್ಗಳು ಬರುತ್ತದೆ, ಉಸಿರಾಟದ ಸಮಸ್ಯೆ ಆಗುತ್ತದೆ, ನರಮಂಡಲ ತೊಂದರೆ ಆಗುತ್ತದೆ, ಮೆದುಳು ಮತ್ತು ಕಣ್ಣಿನ ಹಾನಿಯಾಗುತ್ತದೆ, ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ, ಹುಟ್ಟುವ ಮಕ್ಕಳು ಸರಿಯಾಗಿ ಹುಟ್ಟುವುದಿಲ್ಲ, ಹೀಗೆ ಹಲವು ರೋಗ ರುಜಿನಗಳು ಬರುತ್ತಿವೆ. ಯಾಕಪ್ಪ ಹೀಗೆ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ? ಅಜ್ಜಂಪುರ ಪಟ್ಟಣ ಪಂಚಾಯಿತಿಯು ಸಂಗ್ರಹಿಸುವ ಎಲ್ಲಾ ಕಸವನ್ನು ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ. ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ ಹಾಗೂ 3 ವಿವಿಧ ರೀತಿಯ ಹಾಸ್ಟೆಲ್ಗಳನ್ನ ಒಳಗೊಂಡ ಜಾಗದ ಹಿಂದೆ ಈ ಎಲ್ಲಾ ಕಸವನ್ನ ಸುರಿತಾರೆ. ಇದರಿಂದ ಪ್ರಿಯ ವೀಕ್ಷಕರೇ, ಈ ನೋಡ್ತಾ ಇದ್ದೀರಾ ನೀವು ಚಿತ್ರದಲ್ಲಿ, ಈ ಹಾಸ್ಟೆಲ್ಗಳಲ್ಲಿ ಸುಮಾರು 300ರಿಂದ 400 ವಿದ್ಯಾರ್ಥಿಗಳು ಇದ್ದು ಪ್ರತಿದಿನ ಪಾಪ ಈ ಹುಡುಗರು ಊಟ ಮಾಡ್ಬೇಕಾದ್ರೆ ಮೂಗನ್ನ ಮುಚ್ಕೊಂಡು ಅಥವಾ ಆ ಕೆಟ್ಟ ವಾಸನೆಗಳನ್ನ ಪಡೆದುಕೊಂಡು ಊಟವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನೀವೀಗ ನೋಡ್ತಾ ಇದ್ದೀರಾ, ಇದೇ ದಾರಿನಲ್ಲಿ ನೋಡಿ ಕಾಣಿಸ್ತಾ ಇದೆ, ಇಲ್ಲಿ ಕಸವನ್ನ ಹಾಕಿದ್ದಾರೆ. ಈ ಕಸದಲ್ಲಿ ಬರುವಂತಹ ಪ್ಲಾಸ್ಟಿಕ್ ಇಂದ ಸುಟ್ಟಂತಹ ವಿಷಕಾರಿ ಅನಿಲವು ಈ ಹುಡುಗರು ಅಥವಾ ಸುತ್ತಮುತ್ತಲಿನ ನಾಗರಿಕರು ಎಲ್ಲರಿಗೂ ಕೂಡ, ಅಂದ್ರೆ ಅಜ್ಜಂಪುರ ಪಟ್ಟಣದಲ್ಲಿ ಇರುವಂತಹ ಎಲ್ಲಾ ಗ್ರಾಮಸ್ಥರು ಕೂಡ ಈ ಗಾಳಿಯನ್ನ ಸೇವನೆ ಮಾಡುತ್ತಿದ್ದು ಒಂದಲ್ಲ ಒಂದು ರೋಗದಿಂದ ಇವತ್ತು ನರಳಾಡುತ್ತಿದ್ದಾರೆ. ನೋಡಿ ಯಾವ ರೀತಿಯಲ್ಲಿ ಹೊಗೆ ಆವರಿಸಿಕೊಂಡಿದೆ, ಈ ವಿಷ ಅನಿಲ ಯಾವ ರೀತಿ ಆವರಿಸಿಕೊಂಡಿದೆ ನೋಡಿ. ಪಕ್ಕದಲ್ಲೇ ಹಾಸ್ಟೆಲ್ಗಳು ಇದೆ. ಆದರೂ ಕೂಡ ಮಾನ್ಯ ತಹಶೀಲ್ದಾರು ಹಾಗೂ ಮಾನ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು, ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಹಾಸ್ಯಾಸ್ಪದವಾಗಿದೆ. ನಮ್ಮ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಅವರು ಕೂತಿದ್ದಾರೆ. ಸೌತ್ನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ 4 ಎಕರೆ ಜಾಗವನ್ನ ಮೀಸಲಿಟ್ಟಿದ್ದು, ಕಸ ವಿಲೇವಾರಿಗೆ 4 ಎಕರೆ ಜಾಗವನ್ನ ಮೀಸಲಿಟ್ಟಿದ್ದು, ಆದಷ್ಟು ಬೇಗ ಇಲ್ಲಿರುವ ಕಸಗಳನ್ನ ಆ ಜಾಗಕ್ಕೆ ವಿಲೇವಾರಿ ಮಾಡಿ ಅಜ್ಜಂಪುರದ ಪಟ್ಟಣದ ನಾಗರಿಕರ ಹಾಗೂ ವೃದ್ಧರ ಮಕ್ಕಳ ಭವಿಷ್ಯವನ್ನ ಉಳಿಸಬೇಕಾಗಿ ಸಾರ್ವಜನಿಕರು ಕೇಳಿಕೊಳ್ಳುತ್ತಾ ಇದ್ದಾರೆ ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕುತ್ತಿದ್ದಾರೆ. ಇದರ ಮೂಲಕ ಏನು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಇದೇ ಕೊನೆಯಾಗಬೇಕು. ಇನ್ನು ಮುಂದೆ ಬೆಂಕಿ ಬೀಳೋದಾಗಿದ್ರೆ ಅಥವಾ ಈ ರೀತಿ ವಿಷ ಅನಿಲ ನಗರವನ್ನ, ಪಟ್ಟಣವನ್ನ, ಮನೆಯನ್ನ ಆವರಿಸಿದ್ದೇ ಆದರೆ ನಾವು ಖಂಡಿತವಾಗಿ ವೃದ್ಧರು ಮಕ್ಕಳೊಂದಿಗೆ ಬಂದು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ. ಎಚ್ಚರಿಕೆಯಿರಲಿ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು.